ಮೀನರಾಶಿಯವರೇ, ಮುಂದಿನ 4 ದಿನ ಅಂತಂದರೆ ಜುಲೈ 4, ಜುಲೈ 5, ಜುಲೈ 6 ಮತ್ತು ಜುಲೈ 7 ಮುಂದಿನ ಈ 4 ದಿನ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳೇನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮೀನರಾಶಿಯವರಿಗೆ ಮುಂದಿನ 4 ದಿನ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ದಿನಗಳು ಶುರುವಾಗಲಿದೆ. ಅದೃಷ್ಟದ ಬಾಗಿಲುಗಳು ತೆರೀತಕ್ಕಂತಹ ಕ್ಷಣಗಳಾದರೆ ಬರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮನ್ನು ಮೋಸ ಮಾಡ್ತಿರ್ತಕ್ಕಂಥ ಜನಗಳು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರೋರು, ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬೇರೆಯವರಿಗೆ ಕೆಟ್ಟದ್ದನ್ನು ಹೇಳ್ತಕ್ಕಂತಹ ಕಪಟಿ ಜನರು, ನಿಮ್ಮ ಶತ್ರುಗಳು, ಅವರ ಮುಖವಾಡ ಆದರೆ ಬಯಲಾಗ್ತಕ್ಕಂಥ ಕ್ಷಣ ಆದರೆ ಇರ್ತಕ್ಕಂಥದ್ದು ಮುಂದಿನ 4 ದಿನದಲ್ಲಿ. ಹೌದು, ಮುಂದಿನ 4 ದಿನ ಭಾರಿ ಅದೃಷ್ಟದ ದಿನ ಆಗಿರುತ್ತೆ ಮೀನರಾಶಿಯವರಿಗೆ. ಮೊದಲಿಗೆ ಮೀನರಾಶಿಯವರು ನೀವು ಬೃಹಸ್ಪತಿ ದೇವರ ಆಳ್ವಿಕೆಗೆ ಹೊಂದಿರುವವರಾಗಿರ್ತೀರ. ಹೌದು, ನಿಮ್ಮೊಳಗೆ ಹುಟ್ಟಿನಿಂದನೇ ಆಧ್ಯಾತ್ಮಿಕ ಶಕ್ತಿ ಆದರೆ ಇರ್ತಕ್ಕಂಥದ್ದು. ಬೇರೆಯವರ ಬಗ್ಗೆ ಅಥವಾ ಮುಂದೆ ನಡೀತಕ್ಕಂಥ ವಿಷಯದ ಬಗ್ಗೆ ಗ್ರಹಿಸುವ ಶಕ್ತಿನೂ ಸಹ ನಿಮ್ಮೊಳಗೆ ಇರತಕ್ಕಂಥದ್ದು. ಆಧ್ಯಾತ್ಮಿಕ ಶಕ್ತಿ ಆದರೆ ಇರ್ತಕ್ಕಂಥದ್ದು. ಹೌದು, ಕಷ್ಟ ಬಂದರೆ ನೀವು ಯಾರೊಡನೆ ಹೇಳ್ಕೊಳ್ಳೋದಿಲ್ಲ. ನಿಮ್ಮ ಒಳಗಡೆ ಎಷ್ಟೇ ಕಷ್ಟ ಇದ್ದರೂ ಸಹ ಅದನ್ನು ಹೊಳ ಮನಸ್ಸಿನಲ್ಲಿ ಇಟ್ಕೊಳ್ತೀರಾ. ಹೊರ ಜಗತ್ತಿಗೆ ನಗು ನಗುತ್ತಾ ಇರ್ತೀರಾ. ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳಿದ್ದರೂ ಸಹ ನಗು ನಗುತ್ತಾ ಹೊರ ಜಗತ್ತಿಗೆ ನೀವು ಕಾಣಿಸ್ತೀರಾ. ಹೌದು, ನೀವು ಎಷ್ಟು ಒಳ್ಳೆಯ ಮನಸ್ಸು ಎಂದರೆ ನಿಮ್ಮದು. ಯಾರಾದರೂ ಸಹಾಯ ಎಂದು ನಿಮ್ಮ ಬಳಿ ಬಂದಾಗ ಯೋಚಿಸದೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಮೀನರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಅತಿ ಬೇಗ ನಂಬತಕ್ಕಂತಹ ಒಂದು ದೊಡ್ಡ ದೌರ್ಬಲ್ಯ ಆದರೆ ಇರ್ತಕ್ಕಂಥದ್ದು. ಹಾಗಾಗಿ ಮುಂದಿನ 4 ದಿನ ನಿಮ್ಮ ಜೀವನದಲ್ಲಿ ನೀವು ಯಾರನ್ನೇ ಹೊಸಬರನ್ನು ನಂಬಬೇಕಂತಂದರೆ 2 ಅಲ್ಲ 3 ಅಲ್ಲ, ಬರೋಬ್ಬರಿ 100 ಬಾರಿ ಯೋಚನೆ ಮಾಡಿ. ಅವರು ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವಗಳಾಗಬಹುದು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನಡತೆ ಎಂಥದ್ದು, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯನ್ನು ನೀವು ನಂಬಬೇಕಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೋ, ಯಾರಿಗೆ ನೀವು ಸಾಲ ತಂದು ಅವರಿಗೆ ಸಹಾಯವನ್ನು ಮಾಡಿದ್ರೋ ಅವರಿಂದಲೇ ನೀವು ಹೆಚ್ಚು ನೋವನ್ನು ಪಟ್ಟಿದ್ದೀರಾ. ಹೌದು, ನೀವು ಮಾಡಿದ ಸಹಾಯದಿಂದ ಅವರು ಈಗ ಆಕಾಶದೆತ್ತರ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ಮರೆತಿದ್ದಾರೆ. ಇದನ್ನು ನೀವು ತುಂಬ ಸಾರಿ ಒಂಟಿಯಾಗಿದ್ದಾಗ ಇದರ ಬಗ್ಗೆ ಯೋಚನೆ ಮಾಡಿ ದುಃಖಿತರೂ ಆಗಿದ್ದೀರಿ. ಹಾಗಾಗಿ ಮುಂದಿನ 4 ದಿನ, ಹೌದು, ಜುಲೈ 4ರಿಂದ ಜುಲೈ 7ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳಾದರೆ ಆಗ್ತಿದೆ. ಇದನ್ನು ನೀವು ಗಮನಿಸಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು, ಅದು ಕುಟುಂಬದಲ್ಲಾಗಿರ್ಬೋದು, ವ್ಯವಹಾರ ಜೀವನದಲ್ಲಿ, ಯಾವುದೇ ಒಂದು ಯೋಜನೆಯಲ್ಲಿ, ವ್ಯಾಪಾರದಲ್ಲಿ ಏನೆಲ್ಲ ಕಷ್ಟಗಳಿರುತ್ತೋ ಆ ಕಷ್ಟಗಳೆಲ್ಲ ದೂರ ಆಗುತ್ತೆ ಮುಂದಿನ 4 ದಿನದಲ್ಲಿ. ನಂತರ ತುಂಬ ಜನ ಸಂಕಟ ಪಡ್ತಿರ್ತೀರ. ಇಷ್ಟು ಶ್ರಮ ಪಟ್ಟರೂ ಸಹ ಕೈಯಲ್ಲಿ ಹಣನೇ ನಿಲ್ತಿರೋದಿಲ್ಲ. ಹೌದು, ಏನು ಮಾಡಬೇಕು, ಏನೆಲ್ಲ ಪರಿಹಾರಗಳನ್ನು ಸಹ ಮಾಡಿದ್ರೂ ಸಹ ಹಣ ನಿಲ್ತಿಲ್ಲ ಅಂತ ಹೇಳಿ ತುಂಬ ಜನರು ಚಿಂತಿತರಾಗ್ತಿರ್ತೀರ. ಆದರೆ ಮುಂದಿನ 4 ದಿನ ಮೀನರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟದ ದಿನಗಳಾದರೆ ಶುರುವಾಗಲಿದೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಇದೀಗ ಒಂದು ಒಳ್ಳೆಯ ಅದೃಷ್ಟದ ನಿರೀಕ್ಷೆಗೂ ಮೀರಿದ ಪ್ರತಿಫಲ ಆದರೆ ಇದೀಗ ನಿಮಗೆ ಸಿಗ್ತಕ್ಕಂಥದ್ದು. ಹಾಗಿದ್ರೆ ಈಗ ನಾವು ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಜುಲೈ 4ರಿಂದ ಜುಲೈ 7ನೇ ತಾರೀಕಿನವರೆಗೂ ಸಹ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವಗಳು ಆಗುತ್ತೆ ಅಂತ ಹೇಳಿ. ಮೊದಲಿಗೆ ಜುಲೈ 4ನೇ ತಾರೀಕಿನಂದು ಸತ್ಯ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಹೌದು, ಇಷ್ಟು ದಿನ ನಿಮಗೆ ಯಾರ್ಯಾರು ಮೋಸ ಮಾಡ್ತಿದ್ರೋ, ಕಪಟಿ ಜನರು, ನಿಮ್ಮ ಶತ್ರುಗಳ ಮುಖವಾಡ ಅದೀಗ ಬಯಲಾಗ್ತಕ್ಕಂತಹ ಕ್ಷಣಗಳು, ಅದನ್ನು ನೀವು ಸಹ ನಿರೀಕ್ಷಿಸಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಬಗ್ಗೆ ಅವಮಾನವಾಗಿ ಮಾತನಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಜನರ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ನಂತರ ನೀವು ಜೀವನದಲ್ಲಿ ಯಾವುದೇ ಒಂದು ಕಾರ್ಯದಲ್ಲಿ ಸಾಧನೆ ಮಾಡೋದಕ್ಕೆ ನಿಮ್ಮ ಒಳಗಡೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂಥದ್ದು. ಇದರಿಂದ ನೀವು ಯಾವುದೇ ಒಂದು ಕಾರ್ಯ ಮಾಡೋದಕ್ಕೂ ಸಹ ಸಕಾರಾತ್ಮಕ ಬೆಳವಣಿಗೆಯನ್ನು ನೀವು ಆ ಒಂದು ಕಾರ್ಯದಲ್ಲಿ ಕಾಣಬಹುದಾಗಿರುತ್ತೆ.
ನಂತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಹೌದು, ಹಣಕಾಸಿನ ಪರಿಸ್ಥಿತಿಯೆಲ್ಲ ಸುಧಾರಣೆಯಾಗಲಿದೆ. ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ನೀವು ಗಮನಿಸಬಹುದಾಗಿರುತ್ತೆ. ಹೌದು, ವ್ಯಾಪಾರದಲ್ಲಿ, ವೃತ್ತಿ ಜೀವನದಲ್ಲಿ, ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣಕಾಸಿನಿಂದ ಧನಲಾಭ ಇದೀಗ ಪ್ರಾಪ್ತಿಯಾಗಲಿದೆ ಜುಲೈ 4ನೇ ತಾರೀಕಿನಂದು. ಅದೇ ರೀತಿ ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು ಜುಲೈ 4ನೇ ತಾರೀಕಿನಂದು. ಜುಲೈ 5ನೇ ತಾರೀಕಿನಂದು ನಿಮ್ಮ ಜೀವನದಿಂದ ಶತ್ರುಗಳು ದೂರ ಆಗ್ತಕ್ಕಂಥದ್ದು. ಹೌದು, ಅವರು ಮಾಡಿದ ಮೋಸದಿಂದ ಈಗ ಅವರೇ ನಿಮ್ಮ ಜೀವನದಿಂದ ತನ್ನಷ್ಟಕ್ಕೆ ತಾನೇ ದೂರ ಆಗ್ತಕ್ಕಂತಹ ಕ್ಷಣ ಆದರೆ ನೀವು ಸಹ ಗಮನಿಸಬಹುದಾಗಿರುತ್ತೆ. ಇದು ಜುಲೈ 5ನೇ ತಾರೀಕಿನಂದು. ನಂತರ ಕೊನೆಯ 2 ದಿನ ಜುಲೈ 6 ಮತ್ತು 7ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಭಾರಿ ಧನಲಾಭ ಪ್ರಾಪ್ತಿಯಾಗ್ತಕ್ಕಂತಹ ದಿನಗಳಾಗಿರುತ್ತೆ ಇವೆರಡು ದಿನಗಳು. ಹೌದು, ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಆದರೆ ಸಿಗ್ತಕ್ಕಂಥದ್ದು, ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ಸಹ ನೀವು ಕೇಳಬಹುದಾಗಿರುತ್ತೆ. ಹೌದು, ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಿ ನಿಮಗೆ ಉನ್ನತ ಸ್ಥಾನವನ್ನು ನೀಡ್ತಕ್ಕಂಥದ್ದು. ನಂತರ ಕುಟುಂಬದಲ್ಲಿ ಮತ್ತು ನೀವು ಓಡಾಡುವ ಜಾಗದಲ್ಲಿ ನಿಮಗೆ ಗೌರವನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮೀನರಾಶಿಯವರು ಶತ್ರುಗಳಿಂದ. ಹೌದು, ನೀವು ಬೆಳಿತಿದ್ದೀರಾ ಅಂತಂದ್ರೆ ನಿಮ್ಮ ಸುತ್ತಮುತ್ತಲೂ ಸಹ ಶತ್ರುಗಳು ಸಹ ಹೆಚ್ಚಾಗ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಶತ್ರುಗಳಿಂದ ದೂರ ಇರಿ, ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡ್ತೀರಿ. ಹೌದು, ಕಪಟಿ ಜನರು, ನಿಮ್ಮ ಶತ್ರುಗಳು ನಿಮ್ಮನ್ನು ಸ್ವಲ್ಪ ಹೊಗಳಿ ನಿಮ್ಮ ಬಳಿ ಹಣವನ್ನು ಕೇಳೋದಕ್ಕೆ ಬರ್ತಾರೆ. ಹಾಗಾಗಿ ಮುಂದಿನ ಈ 4 ಅದೃಷ್ಟ ದಿನಗಳಂದು ಯಾರಿಗೂ ಸಹ ಹಣವನ್ನು ಸಾಲವಾಗಿ ನೀಡೋದಕ್ಕೆ ಹೋಗಬೇಡಿ. ಹೌದು, ಹಣ ನೀಡಬೇಕಂತಂದ್ರೆ 100 ಬಾರಿ ಯೋಚನೆ ಮಾಡಿ ಹಣದಲ್ಲಿ ಒಂದು ನಿರ್ಧಾರವನ್ನು ನೀವು ತಗೋಬೇಕಾಗಿರುತ್ತೆ. ನಂತರ ನೀವು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ 5 ಬ್ರಹ್ಮಾಸ್ತ್ರವನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಬ್ರಹ್ಮಾಸ್ತ್ರ ಏನು ಅಂತಂದರೆ, ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಮುಂದಿನ ಗುರಿಯನ್ನು, ನೀವು ಮುಂದೆ ಯಾವುದಾದ್ರೂ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕಂತಂದರೆ, ವಾಹನ ಖರೀದಿ, ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋ ರೀತಿ ಇದ್ದರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಎರಡನೇ ಬ್ರಹ್ಮಾಸ್ತ್ರ ಏನು ಅಂತಂದರೆ, ಯಾರಿಗೂ ಸಹ ಈ ಸಮಯದಲ್ಲಿ ಹಣವನ್ನು ನೀಡೋದಕ್ಕೆ ಹೋಗಬೇಡಿ. ಹೌದು, ಹಣದ ವಿಚಾರದಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಮೂರನೇ ಬ್ರಹ್ಮಾಸ್ತ್ರ ಏನು ಅಂತಂದರೆ, ನಿಮ್ಮ ಒಳ್ಳೆಯ ಮನಸ್ಸನ್ನು ನಂಬಿ. ಹೌದು, ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ಗೆಲುವಿಗಾಗಿಯೇ ತಿಳಿಸ್ತಕ್ಕಂತಹ ಪದಗಳಾಗಿರುತ್ತೆ. ಹೌದು, ಹಾಗಾಗಿ ನಿಮ್ಮ ಒಳ್ಳೆಯ ಮನಸ್ಸಿನ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ನಂತರ ನಿರಂತರ ಕಾರ್ಯವನ್ನು ಮಾಡ್ತೀರಿ, ಸಮಯನ ವೃಧಾ ಮಾಡದೆ ಯಾವತ್ತೂ ಸಹ ಶ್ರಮ ಪಡ್ತೀರಿ, ನಿರಂತರ ಕಾರ್ಯ ಮಾಡ್ತೀರಿ. ಕೊನೆಯದಾಗಿ 5ನೇ ಬ್ರಹ್ಮಾಸ್ತ್ರ ಏನು ಅಂತಂದರೆ, ನೀವು ನಿಮ್ಮನ್ನು ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಸೋಲಿಗಾಗಿ ನೀವು ಕಾಯಬೇಡಿ. ಹೌದು, ಅವರನ್ನು ಹಾಗೆ ಬಿಟ್ಟು, ಅವರ ಬಗ್ಗೆ ಯೋಚನೆ ಬಿಟ್ಟು ನಿಮ್ಮ ಗೆಲುವಿಗಾಗಿ ಯೋಚನೆ ಮಾಡಿ, ನಿಮ್ಮ ಗೆಲುವಿನ ಮೂಲಕ ಅವರಿಗೆ ಉತ್ತರವನ್ನು ನೀಡಿ. ಇದು ಮೀನರಾಶಿಯವರ ಮುಂದಿನ 4 ಅದೃಷ್ಟದ ದಿನದ ಮಹತ್ವದ ಮಾಹಿತಿಯಾಗಿರುತ್ತೆ. ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳು ಮತ್ತು ಅದೃಷ್ಟದ ಬಾಗಿಲು ತೆರೀತಕ್ಕಂಥ ಕ್ಷಣಗಳ ಬಗ್ಗೆ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.